ನವಗ್ರಹಗಳ ಸ್ತೋತ್ರ. ಜ್ಯೋತಿಷ್ಯ ಶಾಸ್ತ್ರವು ಸೌರವ್ಯೂಹದ 9 ಗ್ರಹಗಳ ಮೇಲೆಯೇ ಸಂಪೂರ್ಣ ಆಧಾರವಾಗಿದೆ. ಸೂರ್ಯ, ಬುಧ, ಗುರು, ಭೂಮಿ, ಮಂಗಳ, ಗುರು, ಶನಿ, ರಾಹು ಮತ್ತು ಕೇತು ಸೌರವ್ಯೂಹದ 9 ಗ್ರಹಗಳಾಗಿವೆ. ಈ 9 ಗ್ರಹಗಳ ಸ್ತೋತ್ರಗಳನ್ನು ಪ್ರತಿ ಶನಿವಾರ ಪಠಿಸಲೇಬೇಕು. ಸಾಧ್ಯವಾದರೆ ನಿತ್ಯದಲ್ಲೂ ಪಠಿಸಬೇಕು. ವಿಶೇಷವಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ವಿದ್ಯಾಭ್ಯಾಸದಲ್ಲಿ ಉಂಟಾಗುವ ಅನೇಕ ರೀತಿಯ ಅಡೆತಡೆಗಳಿಂದ, ವಿಘ್ನಗಳಿಂದ ರಕ್ಷಿಸುತ್ತದೆ. ಸೂರ್ಯ ವಂದನೆ. ಜಪಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ. ಅರ್ಥ: ಸುಂದರ ದಾಸವಾಳ ಹೂವಿನಂತೆ ಮಹಾಕಾಂತಿಯುಳ್ಳ ಕಶ್ಯಪರ ಪುತ್ರನಾದ, ಅಂಧಕಾರದ ಶತ್ರುವಾದ ಎಲ್ಲ ಪಾಪಗಳನ್ನು ನಾಶಗೊಳಿಸಿ ಜ್ಞಾನದ ಬೆಳಕನ್ನು ನೀಡುವ ಸೂರ್ಯನಿಗೆ ನಾನು ನಮಸ್ಕರಿಸುವೆ. ಚಂದ್ರ ನಮನ. ದಧಿಶಂಕ ತುಷಾರಾಭಂ ಕ್ಷೀರೋದ್ಧಾರ್ಣವ ಸನ್ನಿಭಂ ನಮಾಮಿ ಶಶಿನಂ ದೇವಂ ಶಂಭೋ ಮುರ್ಕುಟಭೂಷಣಂ. ಅರ್ಥ: ಮೊಸರಿನ ಬಿಳಿಯ ಬಣ್ಣದಂತೆ, ಶಂಖದ ಶುಭ್ರತೆಯಂತೆ, ಮುಂಜಾವಿನ ಇಬ್ಬನಿಯಂತೆ, ಶುದ್ಧ ಶ್ವೇತವರ್ಣದಂತೆ, ಕ್ಷೀರ ಸಮುದ್ರದಂತೆ, ಪರಮ ಪವಿತ್ರನಾದ, ಮನೋನಿಯಾಮಕರನಾದ, ರುದ್ರದೇವರ ಶಿರಕ್ಕೆ ಮುಕುಟನಾದ ಮಹಾದೇವತೆಯಾದ ಚಂದ್ರನಿಗೆ ನಾನು ನಮಿಸುವೆ. ಮನಸ್ಸನ್ನು ನಿಯಮನ ಮಾಡುವ ಹಾಗೂ ಔಷಧಿಗಳಿಗೆ ಅಧಿಪತಿ ಚಂದ್ರ. ಆದ್ದರಿಂದ ವಿದ್ಯಾರ್ಥಿಗಳು ಮನಸ್ಸಿನ ಏಕಾಗ್ರತೆಗೆ ಹಾಗೂ ಉತ್ತಮ ಆರೋಗ್ಯಕ್ಕಾಗಿ ಚಂದ್ರನ ಸ್ತೋತ್ರ ಪಠಿಸುವುದು ಉತ್ತಮ. ಕುಜನ ಸ್ತೋತ್ರ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ಚ ಮಂಗಲಂ ಪ್ರಣಮ್ಯಾಹುಂ. ಅರ್ಥ: ಭೂದೇವಿಯ ಪುತ್ರನಾದ, ಮಿಂಚಿನಂತೆ ಕಾಂತಿಯುಳ್ಳವನು, ಕೈಯಲ್ಲಿ ಶಕ್ತಾಯುಧವನ್ನು ಧರಿಸಿದ, ತುಂಬಿದ ತಾರುಣ್ಯದಿಂದ ಕೂಡಿದ ಕುಜನನ್ನು ಅಂದರೆ ಮಂಗಳನನ್ನು ನಾನು ನಮಸ್ಕರಿಸುವೆ. ಮಂಗಳನ ಅನುಗ್ರಹದಿಂದ ಒಳ್ಳೆಯ ಸಕಾರಾತ್ಮಕ ಬೆಳವಣಿಗೆಗಳು ಹಾಗೂ ಎಲ್ಲ ಕಾರ್ಯಗಳಲ್ಲಿಯೂ ಒಳ್ಳೆಯ ಪರಿಣಾಮವನ್ನು ನೀಡುತ್ತದೆ. ಮಂಗಳನ ಸ್ತೋತ್ರ ಪಠಣದಿಂದ ಕುಜ ದೋಷದ ನಿವಾರಣೆಯೂ ಆಗುತ್ತದೆ. ಗುರು ಸ್ತೋತ್ರ. ಬೃಹಸ್ಪತಿ. ದೇವಾನಾಂ ಚ ಋಷೀಣಾಂ ಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಅರ್ಥ: ದೇವತೆಗಳ ಹಾಗೂ ಋಷಿಗಳಿಗೆ ಗುರುಗಳಾದ ಬೃಹಸ್ಪತಿಗಳು, ಸುವರ್ಣದಂತೆ ತೇಜಸ್ಸುಳ್ಳ ಬುದ್ಧಿತತ್ವಕ್ಕೆ ನಿಯಾಮಕರಾದ, ತ್ರಿಲೋಕಿಗಳಿಗೂ ಗುರುಗಳಾದ ದೇವಗುರು ಎನಿಸಿದ ಬೃಹಸ್ಪತಿಗಳಿಗೆ ನಾನು ನಮಸ್ಕರಿಸುವೆ. ಅಧ್ಯಯನದಲ್ಲಿ, ಕೆಲಸದಲ್ಲಿ, ಉಪನಯನ ವಿವಾಹಗಳಲ್ಲಿ ಹೀಗೆ ಸಕಲ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿಗೆ, ಯಶಸ್ಸಿಗೆ ಗುರುವಿನ ಅನುಗ್ರಹ ಬೇಕೇ ಬೇಕು. ಪರಮ ಮಂಗಳಕರನೆನಿಸಿದ ಗುರುವಿನ ಸ್ತೋತ್ರ ನಿತ್ಯವೂ ಪಠಿಸಬೇಕು. ಶುಕ್ರಸ್ತುತಿ. ಹಿಮಕುಂದ ಸಮಾಭಾಸಂ ದೈತ್ಯಾನಾಂ ಪರಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಕಾರಂ ಭಾರ್ಗವಂ ಪ್ರಣಮ್ಯುಹಂ. ಅರ್ಥ: ಹಿಮದ ಶ್ವೇತವರ್ಣದಂತಿರುವ ಮಲ್ಲಿಗೆಯ ಸದೃಶವಾದ ಶುಭ್ರಕಾಂತಿಯುಳ್ಳವರು, ದೈತ್ಯರ ಪರಮ ಗುರುಗಳು, ಸಮಸ್ತ ಶಾಸ್ತ್ರಗಳನ್ನು ಉಪದೇಶಿಸುವವರಾದ ಭಾರ್ಗವರಿಗೆ ಅಂದರೆ ಶುಕ್ರಾಚಾರ್ಯರಿಗೆ ನಮಸ್ಕರಿಸುವೆ. ಶುಕ್ರನನ್ನು ಸಂಪತ್ಕಾರನೆಂದು ತಿಳಿಸಿದ್ದಾರೆ. ಒಳ್ಳೆಯ ವಿದ್ಯೆಯ ಮುಖಾಂತರ ಸಂಪತ್ತು ದೊರೆಯುವಂತೆ ಮಾಡುವವರು. ಆದ್ದರಿಂದ ವಿಶೇಷವಾಗಿ ಶುಕ್ರ ಸ್ತೋತ್ರ. ಬುಧನ ಸ್ಮರಣೆ. ಪ್ರಿಯಂ ಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮ್ಯಹುಮಂ. ಅರ್ಥ: ಹಿಪ್ಪಲಿಯ ಕಾಯಿಗಳಂತೆ ಶ್ಯಾಮವರ್ಣದವನಾದ, ರೂಪದಲ್ಲಿ ಅಪ್ರತಿಮೆಯ ಸಾತ್ವಿಕ ಸೌಂದರ್ಯ ಹೊಂದಿದ ಸೌಮ್ಯ ಗುಣದವನಾದ ಬುಧನಿಗೆ ನಾನು ನಮಸ್ಕರಿಸುವೆ. ಬುದ್ಧಿಗೆ ಪ್ರೇರಕನಾದ ಹಾಗೂ ಅಧ್ಯಯನಕ್ಕೆ ವಿಶೇಷವಾಗಿ ಯಾರ ಅನುಗ್ರಹ ಬೇಕೋ ಅವನು ಚಂದ್ರನ ಮಗನಾದ ಬುಧ. ಇವನ ಸ್ತೋತ್ರ ಪಠನೆಯ ಮೂಲಕ ಬುದ್ಧಿ ಮನಸ್ಸುಗಳನ್ನು ಒಳ್ಳೆಯ ದಾರಿಯಲ್ಲಿ ನಡೆಸುವ. ಶನಿ ಸ್ತೋತ್ರ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಅರ್ಥ: ಕಪ್ಪಾದ ಕಾಡಿಗೆಯಂತೆ ಬಣ್ಣವುಳ್ಳವನು, ಸೂರ್ಯಪುತ್ರನು ಹಾಗೂ ಯಮನ ಅಣ್ಣನು ಶನಿ.
ಛಾಯಾ ಮಾರ್ತಾಂಡ ಸೂರ್ಯರಲ್ಲಿ ಜನಿಸಿದನು. ಶನೈ ಚರತಿ ಅಂದರೆ ಅತಿ ಸಾವಕಾಶವಾಗಿ ಚಲಿಸುವವನಾದ ಶನಿಗೆ ನಮಸ್ಕರಿಸುವೆ. ಸಾಮಾನ್ಯವಾಗಿ ಎಲ್ಲರೂ ಶನಿಕಾಟ ಎಂಬ ಶಬ್ದವನ್ನು ವ್ಯವಹರಿಸುತ್ತಾರೆ. ಇದು ಸರ್ವತಾ ಸರಿಯಲ್ಲ. ಶನಿ ಸರ್ವಾನುಗ್ರಹ ಮಾಡುವವನು. ಒಂದು ರಾಶಿಯಲ್ಲಿ 2.5 ವರ್ಷ ಇರುತ್ತಾನೆ. ಶನಿಯ ಸ್ತೋತ್ರ ಪಠಿಸುವುದರಿಂದ ಬುದ್ಧಿಗೆ ಪ್ರೇರಣೆ, ಅನಿಷ್ಟಗಳ ನಿವೃತ್ತಿಯಾಗುತ್ತದೆ. ಶನಿಯ ಆರಾಧ್ಯ ದೇವ ನರಸಿಂಹದೇವರು. ಆದ್ದರಿಂದ ಅವನ ಮುಖಾಂತರ ಎಲ್ಲ ದುರಿತಗಳನ್ನು ಪರಿಹರಿಸುವ. ರಾಹು ಸ್ತೋತ್ರ. ಅರ್ಧಕಾಯಂ ಮಹಾವೀರಂ ಚಾಂದ್ರಾದಿತ್ಯ ವಿವರ್ಧನಂ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಅರ್ಥ: ಅರ್ಧ ದೇಹವುಳ್ಳವನು, ಸೂರ್ಯ ಚಂದ್ರರನ್ನು ಪ್ರತಿ ಹುಣ್ಣಿಮೆಯ ಅಮಾವಾಸ್ಯೆ ಎಂದು ಅವರ ಕಾಂತಿಯನ್ನು ಮಂದಗೊಳಿಸುವಂತಹ ಸಿಂಹಿಕಾ ಎಂಬುವವಳಲ್ಲಿ ಜನಿಸಿದ ಮಹಾವೀರನಾದ ರಾಹುವಿಗೆ ನಮಸ್ಕರಿಸುವೆ. ದೇಹಕ್ಕೆ ಒಳ್ಳೆಯ ಸ್ವಾಸ್ಥ್ಯ ಹಾಗೂ ಕಾಂತಿಯನ್ನು ನೀಡುವವ. ರಾಹುಕೇತುಗಳೆರಡನ್ನೂ ಛಾಯಾಗ್ರಹ ಅಥವಾ ಉಪಗ್ರಹ ಎಂದು ಕರೆದಿದ್ದಾರೆ. ಕೇತು ಸ್ತೋತ್ರ. ಪಲಾಶಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತಂ ಪ್ರಣಮ್ಯುಹಂ. ಅರ್ಥ: ಮುತ್ತುಗದ ಹೂಗಳಂತೆ ಬಣ್ಣ ಹೊಂದಿರುವವನು. ರಾಹುವಿನಂತೆಯೇ ಕೇತುವು ಸಹ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯಂದು ಸೂರ್ಯಚಂದ್ರರ ಕಾಂತಿಯನ್ನು ಮಂದಗೊಳಿಸುತ್ತಾನೆ. ಅತಿ ಘೋರ ಹಾಗೂ ರೌದ್ರಾತ್ಮಕನಾದ ಕೇತುವು ನನ್ನನ್ನು ರಕ್ಷಿಸಲೆಂದು ನಮಸ್ಕರಿಸುವೆ. ಸಾಮಾನ್ಯವಾಗಿ ರಾಹು ಕೇತು ಇಬ್ಬರನ್ನು ಸೇರಿಯೇ ಸ್ತುತಿಸುತ್ತಾರೆ. ಕೇತುವು ಸಹ ಶರೀರದ ಪುಷ್ಟಿ ಹಾಗೂ ಸ್ವಾಸ್ಥ್ಯವನ್ನು ನೀಡುವವ.